ಗಾಣಗಾಪುರದ ದತ್ತನ ಸನ್ನಿಧಾನದಲ್ಲಿ ಅರ್ಚಕರೇ ಕಿತ್ತಾಡಿಕೊಂಡಿದ್ದಾರೆ. ಇದೇನು ಪೂಜೆ ವಿಷಯಕ್ಕ ಅಥವಾ ಭಕ್ತರಿಗೆ ದರ್ಶನವನ್ನ ಕಲ್ಪಿಸಿಕೊಡೋ ವಿಷಯ ಕಿತ್ತಾಡಿಕೊಂಡಿದ್ದ? ನೋಡಿ ವರದಿ. ದತ್ತನ ಸನ್ನಿಧಿಯಲ್ಲಿ ಅರ್ಚಕರ ಮಧ್ಯೆ ಫೈಟಿಂಗ್. ಭಕ್ತರಿಗೆ ದರ್ಶನ ಕೊಡಿಸುವ ವಿಚಾರಕ್ಕೆ ಡಿಶಮ್ ಡಿಶಮ್. ಹೌದು, ಈ ಘಟನೆ ನಡೆದಿರೋದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ. ದರ್ಶನ ಕೊಡಿಸುವ ವಿಚಾರಕ್ಕೆ ಭಕ್ತರ ಸಮ್ಮುಖದಲ್ಲೇ ಅರ್ಚಕರು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ದತ್ತನ ಪ್ರಾಂಗಣದಲ್ಲಿ ಅರ್ಚಕ ವಲ್ಲಭ ಪೂಜಾರಿ ಮೇಲೆ ಗುಂಡು ಪೂಜಾರಿ, ಕಿರಣ್ ಪೂಜಾರಿ ಕಿರಿಕ್ ತೆಗೆದು ಹಲ್ಲೆ ನಡೆಸಿದ್ದಾರೆ. ಕಾಲಿನಿಂದ ಒದ್ದು ಹಲ್ಲೆ ನಡೆಸಿರುವುದು ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಶ್ರೀ ಗುರುದತ್ತನ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಮಾದರಿಯಾಗಬೇಕಾದಂತಹ ಅರ್ಚಕರೇ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಬಡಿದಾಡಿಕೊಂಡಿರೋದು ನಿಜಕ್ಕೂ ಕೂಡ ದುರಂತನೇ ಅಂತ ಹೇಳ್ಬೋದು. ಕೂಡಲೇ ಪೊಲೀಸರು ತನಿಖೆ ನಡೆಸಬೇಕಾಗಿದೆ. ತಪ್ಪಿತಸ್ಥ ಅರ್ಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಶ್ರೀ ದತ್ತನ ದೇವಸ್ಥಾನದ ಪೂಜಾ ಕೈಂಕರ್ಯ ಪ್ರತಿ ವರ್ಷ ಒಂದೊಂದು ಕುಟುಂಬಕ್ಕೆ ವಹಿಸುವ ಪದ್ಧತಿ ರೂಢಿಗತವಾಗಿದ್ದು, ಈ ವರ್ಷ ವಲ್ಲಭ ಪೂಜಾರಿ ಕುಟುಂಬ ದತ್ತನ ಪೂಜಾ ಕೈಂಕರ್ಯ ನಿರ್ವಹಿಸ್ತಾ ಇದೆ. ಈ ಮಧ್ಯೆ ಗುಂಡು ಪೂಜಾರಿ, ಕಿರಣ್ ಪೂಜಾರಿ ಕಡೆಯವರನ್ನ ದೇವಾಲಯದ ಒಳಕ್ಕೆ ಮೊದಲು ಬಿಡುವ ವಿಷಯಕ್ಕೆ ಗಲಾಟೆ ಶುರು ಮಾಡಿದ್ದಾರೆ. ಈ ಗಲಾಟೆ ವಿಕೋಪಕ್ಕೆ ತಿರುಗಿದ್ದರಿಂದ ವಲ್ಲಭ ಪೂಜಾರಿ ಮೇಲೆ ಗುಂಡು ಮತ್ತು ಕಿರಣ್ ಹಲ್ಲೆ ನಡೆಸಿದ್ದಾರೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳು ನೋಡ್ಕೊಂಡು ನಾನು ಅಣ್ಣ ತಮ್ಮ ಜೊತೆ ಕೂತ್ಕೊಂಡಿದ್ದೆ. ಅಷ್ಟಾಗಿ ಏಕಾಏಕಿ ಕಿರಣ್ ಅವರು ನಾನು ಬೇರೆಯವರಿಗೆ ಏನೋ ಒಂದು ಅಂದಿದ್ದನ್ನ ಅವರು ತಮ್ಮ ಮೇಲೆ ಹಾಕೊಂಡ್ರು. ನೀನು ನನಗೆ ಅಂದಿದೀಯಾ, ನಿಂದು ತುಂಬಾ ಬಹಳ ಆಗಿದೆ, ಇನ್ನು ನಾನು ಜೀವನ ಸಹಿತ ಬಿಡೋದಿಲ್ಲ, ನಿನ್ನ ದೇವಸ್ಥಾನದ ಹೊರಗಡೆ ಬಾ, ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಜೀವ ಬೆದರಿಕೆ ತೋರಿಸಿದ್ದಾರೆ. ಅವಾಜಿ ಶಬ್ದದಿಂದ ಬೈದಿದ್ದಾರೆ ಅಂತ ಹೇಳಿ ನನ್ನ ಬಾಯಲ್ಲಿ ಹೇಳಕ್ಕೂ ಕೂಡ ಆಗಲ್ಲ. ಅಷ್ಟರಲ್ಲಿ ಅವ್ರ ಅಣ್ಣ ಕೆಳಗಡೆ ಇದ್ದ, ಏನೂ ಕೇಳದೆ ಏಕಾಏಕಿ ಬಂದು ನಾನು ತೊಡೆ ಒದ್ಬಿಟ್ಟ ಸರ್. ಬಸ್ತಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಅರ್ಚಕರು ಹೊಡೆದಾಡಿಕೊಂಡಿರೋದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಗಾಣಗಾಪುರ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.